10 ಮಂದಿ ದೈವ ಕೂಡಿ ಹಾಡುದಕ್ಕ ಕರಿಶೇರಿ ನಮಗ ಏ ಹಾಡಿನ ಅರ್ಥ ಹಾಡಿನ ಮುಖದಾಗ ಶಕ್ಕ ಬಿದ್ದತೆ ಚಕ್ಕನ ಉತ್ಕೋಬೇಕನ್ನದ್ರೊಳಗ ಗದ್ದಲ ಬ್ಯಾರೆ ಎದ್ದತಿ ಗದ್ದಲ ಗುದಿಲೆಂಗಪ್ಪ ಜೀವತ ದೇವರ ಈಕಿಗೆ ಆಗುದೇತಿ ಯುದ್ಧ ದೇವರ ಯುದ್ಧಲೆ ಮರೆತು ಬಿದ್ದ ದೇವರ ನೆನಸ ಈಗ ಮುದ್ದನ ಮುನುಗು ಹೊತ್ತ ಬಂತ ಎಂತ ಪದ್ಧತಿ ಈಗ ಮುದ್ದನ ಮುನುಗು ಹೊತ್ತ ಬಂತ ಎಂತ ಪದ್ಧತಿ ಏ ಪದ್ಧತಿ ಅಂತ ಮುನಿಗಿ ಹೋತ ಮುದಕ ಮಾತ್ರ ಸಣೆ ಬಂತು ಏ ಮಾಯದ ಬಳಿ ಜಾಗಕ್ಕೆಲ್ಲ ಸುತ್ತ ಹಾಕೈತಿ ಮಾಯ 7ನೇ ಪರದಿ ಒಳಗ ಹೇಸಿ ಮನಸ ಹೊಟ್ಟತಿ ಕಾಯ್ದೆ ನ್ಯಾಯ ಮಾಡು ಪುಣ್ಯಾತ್ಮಗ ಕಳಾಶೇಖತೆ ಕಳೆದ ದಿನಸನ ಉಳಿದರ ಹೋಯ್ತು ಉಳಿದ ದಿನಸನ ಮುಕ್ತಿನೇ ಆಯ್ತು ಈಗ ಕಳೆದ ವಸ್ತು ಅಭಿಷೇಕ ಬಹಳ ದೊಡ್ಡತೆ ಈಗ ಕಳೆದ ವಸ್ತು ಅಭಿಷೇಕ ಬಹಳ ದೊಡ್ಡತೆ ಏ ಜ್ವಾಕಿಲಿರೋ ವಸ್ತು ಇದು ಬೇಕಾದವ್ರಿಗೆ ಸಲ್ಲತಾತಿ ಏ ಬ್ಯಾಡಂದ ಬಡವಾಗ ಬಡತನ ಎಂದ ಹಿಂಗೇತಿ ಬಡವ ದುಡ್ದ ತಂದ ಕೂಲಿನ ಕುಂತ ಇದನ್ನ ನುಂಗೇತಿ ನುಂಗಿದ ಬಳಕ ಯಾರನ್ನ ಕೇಳಬೇಕು ನುಂಗು ಹಂಗತಿ ಹಂಗಿಂಗ ಅನ್ನಲಾಕೇನ ಹೆಂಗಾದ್ರು ಗೆದಿಯವ ನಾನು ಈಗ ಮಂಗನಾಗೇಶ ಅವರಿಗೆ ನೋಡ ಹೆಂಗ ಬ್ಯಾರೆತಿಯ ಈಗ ಮಂಗನಾಗೇಶ ಅವರಿಗೆ ನೋಡ ಹೆಂಗ ಬ್ಯಾರೆತಿಯ ಲಿಂಗ ಇಲ್ಲದ ಅಡ್ಮುಟ ಬಾವಿಗೆ ಕರ್ಕೊಂಡು ಹೋದ್ರ ಗವಿಗೆ 30 ಚಿಕ್ಕಿವಿಗೆ ಕಳ್ಳರ ಬಯಲಿ ಏನ ಗೊತ್ತ ನಾಗೇಶ ಪೋರಿಗೆ ಏನ ಗೊತ್ತ ನಾಗೇಶ ಪೋರಿಗೆ ಪ್ಯಾಲಿ ಕರ್ಕೊಂಡು ಹೋತ ಕೋಲಿಗೆ ಬಲ್ಲಂದ್ರ ಬಾಲಿಗೆ ಬಿದ್ದತ ಕಾಲಿಗೆ ಊಟ ಕುಡದೆ ಈಕೆ ಬಸರಾಗಿ ಏ ಯಾಕಂದ್ರ ಈಗ ಜಗದಾಗ ಕಲಿಯುಗದಾಗ ಏನಾಗೈತ್ರಿ ಮಾಸ್ತರ ಊಟ ಕುಡಿದ್ರನ ಬಸರಾಗೋದು ಕಠಿಣ ಈಗಿನ ಟೈಮದಾಗ ಆದ್ರ ನಮ್ಮ ಕವಿ ಒಂದು ಮಾತು ಕೇಳ್ತಾನು ಊಟ ಕೂಡಲಾರ್ದ ನಿಮ್ಮ ಹೆಣ್ಮಗಳು ಒಬ್ಬಕ್ಕೆ ಬಸರಾಗ್ಯಾಳ ಅಂತ ಹೇಳ ನಾವು ಊಟ ಕೂಡಲಾರ್ದ ಹೆಣ್ಮಗಳು ಯಾವಕ್ಕೆ ಬಸರಾಗ್ಯಾಳು ಆಕಿ ಹೆಸರು ಏನೈತ ಕೇಳ್ಯಾನ ಕವಿ ಏನ್ ಕೇಳ್ರು ಹೇಳಂಗಿಲ್ಲ ಏನ್ ನೋಡಲ್ಲ ಯಾಕಂದ್ರ ನೋಡು ಗರತಿ ಯಾರ ಪತಿ ವರ್ತಿ ಯಾರ ಒಂದ ಮಾತ ಕೇಳಿ ಹೋಗಿ ನಾ ಬಾಳೆಹಣ್ಣಿನ ಕೇಳಿಲ್ಲ ಗರತಿ ಅಂದ್ರ ಯಾರ ಪತಿವರ್ತಿ ಅಂದ್ರ ಯಾರ ಅಂತ ಕೇಳಿ ಹೋಗಿ ನಾ ಮಾಸ್ತರ್ ಏನ್ ಹೇಳ್ತಾವಪ್ಪ ಹೆಣ್ಮಗಳು ಏ ಶಾನೆ ಆದಾಳ ಹೆಣ್ಮಗಳು ಏನ್ ಹೇಳ್ತಾಳು ಯಾವ ನಮ್ಮ ಕಾಶಿನಾಥ್ ಕಾಕ ಯಾದವಾಡ ಸಾಕಿನ ಶಶಿಗೇರಿ ಅವರಾದ್ರೂ ಕೂಡ ಏನೋ ನಮ್ಮ ಅಲ್ಪಕಲೆಯನ್ನು ಕಂಡು ಕೂಡಿದ ಸಭದಲ್ಲಿ ತಂದು ಏನಪ್ಪ ಅದು ನಿತ್ತ ಕೇಳುದು ಬೇಡ ಅಂತ ಹೇಳಿ ಹಾಡಿನ ರೂಪದಾಗ ಏನಂತ ಕೇಳಿ ಹೋಗಿನಿ ಏನ್ ಕೇಳಿದಪ್ಪ
ನಿಮ್ಮ ಒಳಗ ಇಬ್ಬರು ಮಂದಿ ಆಗ್ಯಾರು ಗರತಿ ಯಾರ ಮತ್ತ ಪತಿವರ್ತಿ ಯಾರ ಅಂತ ಕೇಳಿ ಹೋಗಿನಿ ಮಾಸ್ತರ್. ಹೌದು. ಗರತಿ ಅಂದ್ರೆ ಯಾರಿಗಂತಾರು, ಪತಿವರ್ತಿ ಅಂದ್ರೆ ಯಾರಿಗಂತಾರು? ನಾನು ಹೇಳ್ತಾರೆ ಹೆಣ್ಮಗಳ. ನಿಮ್ಮ ಒಳಗ ಈ ಒಬ್ಬಕ್ಕೆ ಎರಡು ಹೆಸರು ಬರ್ಬೇಕಾದ್ರ, ಯಾಕಂದ್ರ ಅವ್ರ ಇಬ್ಬರಿಗೆ ಗರತಿ ಯಾರ ಪತಿವರ್ತಿ ಯಾರ ಅಂತ ಕೇಳಿ ಹೋಗಿನ್ಯ. ನಿಮ್ಮವ್ರು ನಿಮ್ಮ ಒಳಗದಾರ. ನಿಮ್ಮ ಒಳಗ ಗರತಿ ಪತಿವರ್ತಿ ಇಬ್ಬರದಾರು, ಯಾರತ್ ಕೇಳಂತ ಏನಂತ ಹೇಳ್ತಾಳ ಮಾಸ್ತರ? ಏನ್ ಹೇಳ್ತಾರು? ಆಕೆ ಹೇಳುದು ಬೇರೆ ಆಗಿತ್ತು. ಗರತ್ಯಾರಿಗೆ ಪಾಪ ಇಲ್ಲತ್ತ, ಗರತ್ಯಾರಿಗೆ ಪಾಪ ಇಲ್ಲ ಅಂತ. ಗರುವಿಲ್ಲ, ಗರ್ತ್ಯಾರಿಗೆ ಗರುವಿಲ್ಲ, ಪತಿವರ್ತ್ಯಾರಿಗೆ ಪಾಪ ಇಲ್ಲ ಅಂತ ಹೇಳ್ತಾಳ. ಅದ್ರ ಸುಧಾರಣೆ ಮಾಡತ್ತಾಳ. ಸುಧಾರಣೆ ಬಾಳ ಮಾಡಾಕೈತಾಳ ಹೆಣ್ಮಗಳು. ಯಾಕಂದ್ರ ಗರತಿ ಅಂದ್ರೆ ಯಾರ, ಪತಿವರ್ತಿ ಅಂದ್ರೆ ಯಾರ ಇಟ್ಟ ಕೇಳಿ ಹೋಗಿನ್ಯ. ಇನ್ನೂ ಆದ್ರೂ ಹೇಳ ಹೊತ್ತು ಮುಣ ಅವ್ರಿಗೆ ಪಾಪ ಪುಣ್ಯ ಅಂತ ನಾ ಏನ್ ಕೇಳಿ ಹೋಗಿನಿ. ಹೌದ, ನಿಮ್ಮ ಒಳಗೆ ಹೆಣ್ಣು ಮಕ್ಕಳು ಆ ಗರತ್ಯಾರಿಗೆ ಪಾಪ ಯಾರಿಗಾಗೈತಿ ಪುಣ್ಯ ಯಾರಿಗಾಗೈತಿ ಅಂತ ಕೇಳಿ ಹೋಗಿಲ್ಲ. ಗರತಿ ಅಂದ್ರ ಯಾರಿಗಂದಾರು, ಪತಿವರ್ತಿ ಅಂದ್ರ ಯಾರಿಗಂದಾರು ತಿಟ್ಟ ಕೇಳೀನಿ. ಅದನ್ನೆಲ್ಲಾ ಬಿಟ್ಟಾರು. ಗರತ್ಯಾರಿಗೆ ಗರುವಿಲ್ಲ, ಪತಿವರ್ತ್ಯಾರಿಗೆ ಪಾಪ ಇಲ್ಲ ಆತ. ಈ ಪಾಪದ ಪುಣ್ಯ ತಂದಾಳ ಹೆಣ್ಮಗಳು. ಹೌದು. ಮತ್ತೇನು ತಳ್ತಮ್ಮ? ಹಂಗೇನ್ ಆಗಾಕ ಬರಂಗಿಲ್ಲ. ಅದ ಆದಿನಂದಿ ಬಸವ ಸದಾ ನಿನ್ನ ಜ್ಞಾನ ಅಂತ ನಾವು ಹಾಡಿದ್ವು. ಆದಿನಂದಿ ಬಸವ ಸದಾ ನಿಮ್ಮ ಜ್ಞಾನ ಅಂತ ಹಾಡಿ ಹೋಗಂತ ಏನಂತಾಳು? ಸದಾ ನಿನ್ನ ಸೇವಾ ನಾನು ಏನಂತಾಳೆ? ಆ ಬಸವಣ್ಣ ಹೇಳ್ತಿ. ಯಾಕಂದ್ರೆ ನೋಡು, ನಿಮ್ಮ ಬಸವನಗ ಪ್ರಥಮದಲ್ಲಿ 7 ಕೋಡ್ ಅದಾವು. ಹೌದು. ಪ್ರಥಮದಾಗ 7 ಕೋಡ್ ಅದಾವು. ಈಗ ನೋಡಾಕ 2 ಕೋಡ್ ಕಾಣ್ತಾವು. ಇನ್ನ 5 ಕೋಡ್ ಎಲ್ಲಿ ಹೋಗ್ಯಾವು ಅಂತ ಪ್ರಶ್ನೆ ಮಾಡ್ಯಾಳ. ನನಗೊಂದ್ ನೆನಪಾಕೈತಮ್ಮ. ಏನ್ ನೆನಪಾಗೈತಿ ಮಾಸ್ತರ? ಈಗ ಕಿವಿ ಕಿವುಡ್ದಾವೆ ಅಂಬಲ್ಲ. ಹಂಗೇನ್ ಆಗಂಗಿಲ್ಲ, ಅದ ಪಕ್ಕ ಕೇಳಿಸ್ತಾವ್. ಕರೆ ಆದಿನಂದಿ ಬಸವಾತ ನಾ ಹೇಳೇನಿ. ಆದಿನಂದಿ ಬಸವಾತ ನಾವ್ ಹೇಳಿ ಹೋಗಿದ್ವು. ಈಗ ಬ್ಯಾರೆ ಬಸವಣ್ಣ. ಯಾಕಂದ್ರ ಬಸವಣ್ಣನ ಕೋಡ್ ಕೇಳಾಕೈತಾಳ ಅಂದ ಬಳಕ ಈಗ ಪ್ರಥಮದಾಗ ನೋಡಾಕ 2 ಕಾಣ್ತಾವು. ಇನ್ನ 5 ಎಲ್ಲೆಲ್ಲಿ ಹೋಗ್ಯಾವ ಅಂತ ಕೇಳ್ಯಾಳ ಮಾಸ್ತರ್. ಹೌದು. ಇನ್ನ 5 ಎಲ್ಲೆಲ್ಲಿ ಹೋಗ್ಯಾವ ಮಾಸ್ತರ? ಒಂದ್ ಕಾಳಿ ಸಿಂಗ್ಯಾನ ಕೈಯಾಗೈತಿ, ಒಂದ ಕಾಳಿ ಸಿಂಗ್ಯಾನ ಕೈಯಾಗೈತಿ. ಯಾಕಂದ್ರ ನೋಡು, ಅವ್ ಜಾತ್ರಾ ಕೇತ್ರಿಯಾಗ ಒಂದ್ ಏನ್ ಮಾಡ್ತಾನು? ಏನ್ ಮಾಡ್ತಾರ? ಕಾಳಿ ಊದ್ತಾನ. ಅವ್ ಕಾಳಿ ಸಿಂಗ್ಯಾನ ಕೈಯಾಗ ಒಂದೈತಿ. ಹೌದ್ರ. ಮಾದ್ರ ಬಾಣ್ಯಾಗ ಒಂದೈತಿ, ಬಾಣ್ಯಾಗ ಒಂದ್ ಉಳದೈತಿ, ದ್ವಾರ ಬಾಣ್ಯಾಗ ಒಂದೈತಿ, ಅಲ್ಲಿ ಒಂದೈತಿ, ಸಾಲಿ ಮಡ್ಲಾಗ ಒಂದೈತಿ, ಸಾಲಿ ಮಡ್ಲಾಗ ಒಂದೈತಿ. ಒಂದ್ ನಂದಿ ಕೋಡ್ ಆಗೈತಿ, ನಡುವಿನ ಕೋಡ್. ಹೌದ್ರಲ್ಲ. ಈಗ ಕೋಡ್ ಆಗ್ಬೇಕಾದ್ರ ಒಂದ್ ನಂದಿ ಕೋಡ್ ಆಗೈತಿ, ನಂದಿ ಕೋಲ್ ಆಗೈತಿ. ಈಗ ಸದ್ದ ಕಿತ್ತು ಕೋಡನ ಪೂಜೆ ಮಾಡ್ತಾರ. ಹೌದ್ರಿ ಬಸವಣ್ಣ. ಹೌದ. ಬಸವಣ್ಣ ಪೂಜೆ ಮಾಡ್ಬೇಕಾದ್ರ ಯಾಕಂದ್ರ 5 ಕೋಡ್ ಇಂತ ತವಾದಲ್ಲಿ ಹಿಂಗ ಆಗ್ಯಾವು. ಮತ್ ಈಗ ಪ್ರಶ್ನೆ ಕುಲ್ಲ ಆತಲ ಮಾಸ್ತರ್. ಹೌದಲ್ವ? ಇನ್ನೊಂದು ಮಾತು ಏನ್ ಕೇಳ್ತಾಳು? ಏನ್ ಕೇಳ್ತಾಳ್ತಮ್ಮ? ನೀನ ಗಂಡ ಆಗಬೇಕಾದ್ರ ನನಗೇನ ಗಂಡ ಅಲ್ಲ, ನನಗ ತಾಳಿ ಕಟ್ಟಿದ ಮೇಲತ್ ನೀ ಗಂಡ ಅನಿಕೇತನ ನೀ ನನ್ನ ಬಗಜಂಡ ಅಂತ ಹೇಳ್ಯಾಳ. ಹೌದ. ಕೇಳಿದ್ಲೋ ನೀ? ಬಗಜಂಡ ಅಂದಳ. ಬಗಜಂಡ ಅಂದಾಳ. ಯಾಕಂದ್ರ ಆ ಬಗಜಂಡ ಕಾಯಿಗೆ ಬೆನ್ನು ಹೊಯ್ತು ಬಂದಾಳ. ಈಗ ಅದನ್ನ ಬಿಟ್ಟಾಳ. ಯಾಕಂದ್ರ ಬಗಜಂಡ ಅಂತ ಹೇಳ್ತಾಳ ಅಂದ ಬಳಕ ಅನಿಕೆ ಮೊದಲು ನೀ ಏನ ಗಂಡ ಅಲ್ಲ, ಮತ್ತ ಅದಕ್ಕೆ ಮೊದಲು ನೀ ಏನ ಗಂಡಲ್ಲ, ಅದಕ್ಕೆ ಮೊದಲು ನೀ ಬಗಜಂಡ ಅಂತ ಹೇಳ್ತಾಳ ಅಂದ ಬಳಕ ಅದಕ್ಕೆ ಮೊದಲು ನಿನಗೆ ಯಾರ ಗಂಡಿರಿದ್ರ ಅದನ್ನು ಹೇಳ್ತೀನಿ ಕೇಳು. ಯಾರಿದ್ರ? ಯಾಕಂದ್ರೆ ನೋಡು, ಆದಿನಂದಿ ಬಸವ ಸದಾ ನಿನ್ನ ಸೇವಾ ಆತ ನಾ ಆಡಿ ಹೋಗಂತ್ಲಿ. ಸದಾಶಿವ ಮುತ್ಯ ಅಂತ ನೀ ತೆಗಿತಿ ಅಂದ ಬಳಕ ಸದಾಶಿವ ತೇರಿಗೆ ನಮ್ಮ ಅವ್ವಾಗಳು ಸೀರೆ ಉಡಿಸ್ತಾರು. ನೀ ನೋಡೇದಿಲ್ಲ ಅಂತ ನಾನು ಕೇಳ್ತಾಳ ಮಾಸ್ತರ. ಆ ಸೀರೆ ಯಾವ್ದು ಅನ್ನೋದು ಗೊತ್ತಿಲ್ಲ. ಸೀರೆ ಸುದ್ದಿ ನೀ ತೆಗ್ಯಾಕ ಹೋಗಬೇಡ. ಆದ್ರ ನಮ್ಮ ಸದಾಶಿವ 8 ಮಂದಿ ಗಂಡ್ರಾಗ ನಿನಗ್ ಗೊತ್ತಿಲ್ಲ ಅದು ಯಾವಾರ. ಹಂಗಪ್ಪ? ಎಷ್ಟು ಮಂದಿ ಗಂಡ್ರಾಗ್ಯಾನ ಮಾಸ್ತರ? ಯಾರ್ಯಾರಿಗೆ ಗಂಡ? ಯಾಕಂದ್ರ ಅದಕ್ಕೆ ಮೊದಲು ನೀ ಏನ ಗಂಡ ಅಲ್ಲ ಅಂತ ಈಗ ಕೇಳ್ತಾಳ ಅಂದ ಬಳಕ ಹರಿಯ ಹಾವಿನ ಗಂಡ, ಹರಿಯುವ ಹಾವಿನ ಗಂಡ, ಉರಿಯುವ ಕಿಚ್ಚಿನ ಗಂಡ, ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ, ಕಡಿಗೆ ಬಂದ ಮಶೀಬನಾಳ ವಿದ್ಯಾನ ಗಂಡ. ನೋಡಿ ಎಷ್ಟು ಮಂದಿ ಆಗ್ಯಾರ ಗಂಡಗಳು ನಿನಗ. 3 ಲೋಕ ಬುಂಡಿ ಬಚಾಕಿ ದೋಸ್ರ ಹೋದಿನಂದ್ರ ಅಲ್ಲೇ ನಿಮ್ಮ ಅವ್ವ ಅದಾಳ ನಮ್ಮ ಮಗಲಾಗ. ಇಲ್ಲ ಅಲ್ಲಿ ನಿಮ್ಮ ಅವ್ವ ಇಲ್ಲಿ ಏನೂ ಇಲ್ಲ, ಬರೀ ನಮ್ಮ ಅಪ್ಪಾಗ 3 ಲೋಕದ ಗಂಡ ತೇಳಿ ನಾಮಕರಣ ಬಂದೈತಿ. ಹರಿಯುವ ಹಾವಿನ ಗಂಡ ತೇಳಿ ನಾಮಕರಣ ಬಂದೈತಿ. ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ತೇಳಿ ನಾಮಕರಣ ಬಂದೈತಿ. ಇನ್ನೂ ಆದ್ರ ಅವ್ರು ಹೇಳಿದ ಏನೂ ಸುಳ್ಳಾಗಿಲ್ಲ. ಏನೂ ಸುಳ್ಳಾಗಿಲ್ಲ. ಬಬಲಾದ ಅವ್ರ ನುಡಿ ಎಲ್ಲಾರ ಸಾರಿರಂದ್ರ ಎತ್ತುಗಳಗತ್ತೆ ಜಾಳಿಗೆ ಬರ್ತಾವ ಮಕ್ಕಳ್ರಿ ಅಂದ್ರು. ಸುಳ್ಳಾಗಾಕ ಮೇಳಿಲ್ಲ ಆಗೈತಿ ಮಾಸ್ತರ್. ನಂದಿ ಕೋಲ್ ಮೇಲೆ ಕೂತ್ ಕಾಯಿ ನೀರು ಕುಡಿತಾವ ಮಕ್ಕಳ್ರಿ. ಇಂತ ನುಡಿ ಎಲ್ಲಾರ ನಿಮ್ ಅವ್ವಗಳು ಆಡಿರಂದ್ರ ಅವ್ರ ಹೆಸರು ಒಂದರ ಬೇಕಲ್ಲ ನನಗ. ಹೌದಾ? ಇಂತಾದ ಹಿಂಗ ಆಕತಿಪ್ಪ ಮುಂದತ್ ಹೇಳವ್ರ ಒಬ್ಬರ ಬೇಕಲ್ಲ.
ಬ್ಯಾಲಿಗೆ ಕಾಲಿಗೆ ಬ್ಯಾಲತ್ತಕ್ಕ ಬಾಯ ಹಿಕ್ಕಿರ್ ಮಕ್ಳ್ರಿ ಅಂದ್ರ ಬಂದೈತಿ ಅದು ಈಗ ಹೌದ್ರಲ್ಲ ಕೈಲಿಗೆ ಯಾಕಂದ್ರ ನಮ್ಮ ಸದಾಶಿವ ಮುಖ್ಯ ಹೇಳಿ ಕೈಲಿಗೆ ಬಾಯಿ ಹಾಕ್ತಿರ್ ಮಕ್ಳ್ರಿ ಅಂದ್ರು ಅದು ಬತ್ತ ಅದು ಆದ್ರೂ ಬಂದೈತಿ ಇನ್ನ ಕಡ್ಲಿ ಗಿಡ ಕಾಂಟ ಹಾಕವ್ರು ಬರ್ತಾರ ಮಕ್ಳ್ರಿ ಅಂದ್ರ ಅವ್ರು ಬರೋತಾರ ಏನ ಹೌದೌದು ಕಡ್ಲಿ ಗಿಡ ಕಾಂಟ ಹಾಕವ್ರು ಹ್ಮ್ ಅವ್ರು ಹೇಳಿದ ಒಂದು ಸೂ ಆಗಿಲ್ಲ ಆಗಿಲ್ಲ ಮತ್ ನಿಮ್ಮ ಚಂದ್ರವ ತಾಯಿ ಬಬಲಾದಿಗೆ ಬರಬೇಕಾದ್ರ ಯಾರ ರೂಪಲೆ ಬಂದಾಳ ಹೌದ್ರಲ್ಲ ಮಾಸ್ತರ್ ಯಾಕಂದ್ರ ನಿಮ್ಮ ಚಂದ್ರವ ತಾಯಿ ಬಬಲಾದಿಗೆ ಬರ್ಬೇಕಾದ್ರ ಚಿಕ್ಕೈ ಸ್ವಾಮಿ ಹೆಂಗ ತಗೊಂಬಂದ ನೀನು ಚಿಕ್ಕೈ ಸ್ವಾಮಿ ಹೆಂಗ ತಗೊಂಡ್ ಬಂದಾನು ನೀ ಬಬಲಾದಿಗೆ ಬರ್ಬೇಕಾದ್ರ ಹೆಂಗ ಬಂದದಿ ಯಾರ ರೂಪಲೆ ಬಂದಾಳ ಹೇಳ್ತಾಳ ಚಂದ್ರವ ತಾಯಿದ ಬಾಳ ಸುದ್ದಿ ಬಾಳ ದ್ವಾಡದ ಕಾಣ್ತೈತಿ ಹೇಳ್ತಾಳ ಮಾಸ್ತರ್ ನೋಡೋಣ ಏನಂತ ಹೇಳಿ ಏನ್ ಹೇಳ್ತಾಳ ಈ ಭೂಮಿ ಕಲ್ಲ ಮಣ್ಣ ಜಗ ಎಲ್ಲಾ ಹುಟ್ಸಾಳತಕ್ಕೆ ಯಾಕಂದ್ರ ಈ ಜಗ ಕಲ್ಲ ಮಣ್ಣ ಈ ಗಿಡಗಂಟಿ ಎಲ್ಲಾ ಹುಟ್ಟಿಸಬೇಕಾದ್ರ ಈ ಕ್ಯಾಡಿಗೂ ಇದ್ರಿಕಿಲ್ಲ ದ್ವಿತೀಯ ಅದಿತ್ಯ ಮತ್ತ ಕದ್ರು ವಿದಿತ್ಯ ಅಂತ ಹೇಳಿ ಇವ್ರ 13 ಮಂದಿ ಇದ್ರತ್ ಇವ್ರ ಹೆಣ್ಮಕ್ಳು ಹೇಳ ಮಶಿವನಾಳಿ ವಿದ್ಯಾನ ಹೆಣ್ಮಕ್ಳು ಇದ್ರತ್ 13 ಮಂದಿ ಹೌದ ಆ 13 ಮಂದಿದಿಂದ ಇದು ಜಗ ಕಲ್ಲ ಮಣ್ಣು ಎಲ್ಲಾ ಹುಟ್ಟೈತತ್ ಹೇಳ್ತಾಳ ಹೌದು ಹೇಳ್ತಾಳ ಅಂದ ಬಳಕ ಒಂದು ದಗದಾಗೈತಿ ಮಾಸ್ತರ ಏನಾಗೈತಮ್ಮ ಕೊಡ್ರಿ ಅವ್ರು ಕೂತವ್ರು ಒದ್ರವ್ರು ಕೊಡ್ರಿ ಆಯರ್ ಮಾಡುವಾಗ ಒದ್ರುದನ್ರಿ ಹೌದು 13 ಮಂದಿದಿಂದ ಹುಟ್ಟಬೇಕಾದ್ರೆ ಹೆಂಗ ಹುಟ್ಟೈತಿ ಯಾರದಿಂದ ಏನೇನು ಹುಟ್ಟೈತಿ ಹುಟ್ಟಬೇಕಾದ್ರೆ ಏನ ಅದಕ್ಕೇನ ಮಾಲಕ್ಕೇನ ಅದಾನು ಏನ ಹಂಗ ಹಡದಾಳ ಹೋಗಿ ನಿಮ್ಮ 13 ಮಂದಿಗೆ ಏನ ಮಾಲಕ್ ಅದಾನು ಏನ ಮಾಲಕ್ ಇರ್ಲಾರದ ಹಡದ ಇದೀವು ಗಾಂಡಿಲದ ಹಡದ ಕೇಳಕಿನ ಆ ಗಂಡನ ಹೆಸರು ಬೇಕಾಗೈತೆ ನನಗ 13 ಮಂದಿ ಮಕ್ಕಳೆಲ್ಲ ಹಡದಾನ ಅಂತ ಹೇಳಿದ ಅಂದ ಬಳಕ ಆ 13 ಮಂದಿಗೆ ಒಬ್ಬ ಗಂಡ ಅದಾನ 13 ಮಂದಿನು ಒಬ್ಬ ಆಳ್ಯಾನ ಮತ್ತೇನು ಇಬ್ಬರಲ್ಲ 3 ಮಂದಿ ಅಲ್ಲ ಗಾಂಡಿಲದ ಒಂದು ಮಳಿ ಹುಳ ಹುಟ್ಟಂಗಿಲ್ಲ ಒಬ್ಬ ಆಳ್ಯಾನ ನಿಮ್ಮ 13 ಮಂದಿನೆಲ್ಲ ಅವನ ಹೆಸರು ಏನು ಹೇಳ್ತಾಳ ನೋಡೋಣಲ್ಲ ಮಾಸ್ತರ್ ಹೇಳಿಕ ಅದಕ್ಕ ಮತ್ತ ಮುಂದೆ ನಾವು ಹೇಳೋಣ ಹೌದಲ್ಲ ನಡಿಲ್ ನೋಡ್ ಮಾತ ಸುದ್ದಿ ಅಂತ ಊಟ ಕುಡಿದೆ ಊಟ ಕುಡದೆ ಈಕೆ ಬಸರಾಗಿಯ ಬಸರಾಗಕ್ಕೆ ಬಸರಾನು ಕಸು ಸೇರಿ ಗುರು ಬಸವಾಗ ಬಸರಾಗಕ್ಕೆ ಬಸರಾನು ಕಸು ಸೇರಿ ಗುರು ಬಸವಾಗ ಹುಟ್ಟು ಜನ ಹುಣ್ಣಿನ ಹಂಗ ಧೋತ ಬೀಳ್ತೈತಿ ಶಾನ ಡಾಕ್ಟರ್ ನನ್ನ ಮಾಯವಳ ಮುಂದಾತಿ ನೋಡ ಇದು ಮುನ್ಮುನಿ ಎದ್ದತಿ ನಿಮ್ಮ ಆಗಲ ಕತ್ತಿ ಬಿದ್ದ ಮಂದಿ ಆಗಲ ನಿನ್ನ ತೆಗಿತೀನಿ ಕೇಳ ನಿನ್ನ ಹೆಣಕ ಬಿಟ್ಟಲ್ಲ ಗಟ್ಟಿ ನೆನಪಿರಲಿ ಏನ ಹೋಯ್ತು ಗೋರಿಗೆ ಜೀವ ನಡಿತು ದೇವರ ಕಾಡಿರಿ ದೇವರ ಸರ್ವರಲ್ಲಿ ನಿಮ್ಮ ಕಳ ಮನ ಹಿಡಿರಿ ಕಾಲಿ ಕಾಲು ಏಸು ಕಾಲ ಕಾಲಿಗಾದ ಬಾಲ ಈಗ ಕೊಡಿದ ಲೆಕ್ಕ ಮಾಡುವುದಾತಿ ಸ್ವಲ್ಪ ತಾಡಿರಿ ಈಗ ಕೊಡಿದ ಲೆಕ್ಕ ಮಾಡುವುದಾತಿ ಸ್ವಲ್ಪ ತಾಡಿರಿ ಕೋಡಕ್ಕಿತ್ತ ಕೈಯಾಗ ಬಂತ ಬಾಲ ಉಳಿತ ಮಾರು ಜಾಲ
ಮಾರುತೋಗಿ ಲಂಕ ಸುಟ್ಟ ರಾವಣೇಶ್ವರಿ ಮಾಯಾದ ಸಮುದ್ರಕ್ಕೆ ಸೇತು ಕಟ್ಟಿ ಹೋಗಿಲ್ಲ ಎಂತ ಮಾತ ನಿನಗೆ ಗೊತ್ತ ಪಿಸುಗನಿನ ಪೀರಿ ಪೀರಿಗಂಡ ಪೀರಪ್ಪಗ 5 ಮಂದಿ ಗಂಡಸ ಮಕ್ಕಳು ಅವರ ತಳಗ ಸದಾ ನಾಗೇಶ್ ಅವರ ಡೊಕ್ಯಾರಿ ಪೀರಿಗಂಡ ಪೀರಪ್ಪಗ 5 ಮಂದಿ ಗಂಡಸು ಮಕ್ಕಳು ಅವರ ತಳಗ ಸದಾ ನಾಗೇಶ್ ಅವರ ಡೊಗ್ಯಾರಿ ಇಂಥವ್ರೆಲ್ಲ ಡೊಗ್ಗೆ ಹೋದ್ರ ಡೊಗ್ಗು ಡೊಗ್ಗುದಾಗಿ ಹೋತ ಒಗ್ಗ ಮಾತ್ರ ಬಿಟ್ಟಿಲ್ಲ ಹಗ್ಗ ಹರಿತ ಕೋಲ ಮುರಿತ ಕೋಲಂಗಾಡುದ್ರಿ ಕೋಲನ್ನ ಕೋಲ ಅನ್ನೋದ್ರೊಳಗ ಸೋಮನ ಹಾಡುದ್ರಿ ಇವ್ರ ಗುಳಗೋದ ಜೋಕ್ ಮಾರ್ಗ ಜೋರ ಮಾಡುದ್ರಿ ಗುಳವಂದ ಹರದರೇನ ಜೋಕ್ ಮಾರ್ದ ಮುರಿದಾರೇನ ಈಗ ಒಳ್ಳವನ ಕಿಲಿ ನರಕ ಕೊಟ್ಟಿ ಅಕ್ಕಿ ಆಡುದ್ರಿ ಈಗ ಒಳ್ಳವನ ಕಿಲಿ ನರಕ ಕೊಟ್ಟಿ ಅಕ್ಕಿ ಆಡುದ್ರಿ ವರ್ಷಕ್ಕೊಮ್ಮೆ ದೇವಳಿಗೆ ಬರುವುದಿಲ್ಲ ನಡಬಾರಕ ಮಾಪ ಹಕ್ಕಿ ಅಕ್ಕಿ ಅಣಿಬೇಕ ನೋಡ್ರಿ ಬಾಳಿ ಅನ್ನ ಬೇಕ 200 ಹದನಾರ ನಮ್ಮ ಹಾಲ ಮತದ ಧರ್ಮಕ ಕಂಬಳಿ ಚಾತಿಗ ಗುರು ಪುತ್ರ ಬಲ್ಲ ಇದ್ರ ಸಾರ ಏ ಪುರ ಕಿವಿ ಬುಡ್ಡಾಡ ಸೂಲ ಇಲ್ಲ ಗೊಡ್ಡಾಡ ಏ ಬುರಲ ಕಿವಿ ಬುಡ್ಡಾಡ ಸೂಲ ಇಲ್ಲ ಗೊಡ್ಡಾಡ ಹುಲಗ ಬಾಂಜಿನ ಹೋತಿರಿಗೇನ ಅಂತ ಸುದ್ದೈತಿ ಅದು ಹೀಗಾಗಿ ಹೊಟ್ಟೆ ಮಾಲಿ ಹಿಡಿದ ಗುದ್ದೈತಿ ಗುದ್ದು ಗುದ್ದಾಡಿ ಗುಟ್ಟದಲ್ಲ ಹೆಂಗ ನಿಂತೈತಿ ಯಾಕಂದ್ರ ಏನ್ ಕೇಳ್ತಾಳ ಮಶಿಬನಾಳ ವಿದ್ಯಾ ನಮಸ್ಕಾರ ಅಂದ್ರ ಎಂಥವದಾವು ಯಾರಿಗೇನಾಗೈತಿ ಎಂಥವದಾವು ನಿಮ್ಮ ಪರಮಾತ್ಮ ಅಂದ್ರ ಎಂಥವದಾನು ನೀರು ನಿರಾಕಾರ ಆಚ ಕಡೆ ನಿಮ್ಮ ಪರಮಾತ್ಮ ಹೆಂಗಿದ್ದ ಅಂತ ಕೇಳ್ತಾಳ ಮಾಸ್ತರ್ ಹೌದು ಯಾಕಂದ್ರ ನಮ್ಮ ಪರಮಾತ್ಮ ನೀರು ನಿರಾಕಾರ ಆಚ ಕಡೆ ನಿರವಸ್ತು ಅದಾನು ಹೌದು ನಿರಬೈಲು ವಸ್ತು ಅದಾನು ನಿರಾಕಾರ ವಸ್ತು ಅದಾನು ಹಂಗದಾನಪ್ಪ ಯಾಕಂದ್ರ ನೋಡುವ ಆಕಾರ ಇಲ್ಲದವ ನನ್ನ ಪರಮಾತ್ಮ ಅದ ಹೌದು ಹೌದಲ್ಲ ಯಾಕಂದ್ರ ಅವಂಗ ಕೈ ಇಲ್ಲ ಕಾಲಿಲ್ಲ ಮಾರಿಲ್ಲ ಮೂಗಿಲ್ಲ ಅಖಂಡ ಸ್ವರೂಪ ಅದಾನ ಹೌದು ಯಾಕಂದ್ರ ಅವ್ ಕೈಯಾಗ ಇಡ್ತಾನಂದ್ರ ಸಿಗಾವಲ್ಲ ಸಿಗಾವಲ್ಲ ನೀರಾಗ ಮುಳುಗಿಸಿದ್ರ ಮುಣಗಾವಲ್ಲ ಬೆಂಕಿಯಾಗ ಹೋಗದ್ರ ಸುಡಾವಲ್ಲ ಗಾಳಿಗೆ ಹಾರಿಸಿದ್ರ ಹಾರಾವಲ್ಲ ಹೌದು ಅಂತ ನನ್ನ ಪರಮಾತ್ಮ ಅದಾನು ಅಂತಾವ್ ಹೋಗಿ ಏನಂತ ಕೇಳ್ತಾಳು ಏನ್ ಕೇಳ್ತಾಳ ಪರಮಾತ್ಮ ಅಂದ್ರ ಎಂಥವ್ ಅದಾನು ಅಂತ ಕೇಳ್ತಾಳು ಕೈಯಾಗ ಹಿಡ್ಕೊಂಡು ಕೊಂಡ್ಬೇಕಣತಾಳ ಪರಮಾತ್ಮ ಯಾಕಂದ್ರ ಅವ್ ಎಲ್ಲರ ಜೇರ ಕಡ್ತ ನಿನಗ ಅವ್ ಕಾಣಿಸಿದಂದ್ರ ಏನ್ ಮಾಡ್ತಾಳ ಪರಮಾತ್ಮ ಎಂತಲ್ಲಿ ಅದಾನಂತ ನಿನಗೆ ಎಲ್ಲರ ಕಾಣಿಸಿದಂದ್ರ ಈಕಿನ ಮಶಿಬನಾಳ ವಿದ್ಯಾ ಬಿಡುತ್ತಳನ
ಏನ್ ಮಾಡ್ತಿರ್ತಾರ ಯಾಕೆ ಹಾಕೊಂಡು ಕೂತು ಬಿಡುತ್ತೇಳಿ ನೀನ್ ಯಾಕೆ ನಾ ಬಿಡ್ಲಿ ಅಂತ ಹೇಳಿ ಡಾಕ್ಟರ್ಗಳು ಸೋಲ್ ಮಾಡತ್ತಾರ ಇನ್ನೊಬ್ರು ಸಿಗವಲ್ಲ ಎಂತಿಂತವ್ರು ನಿನಗೆ ಶಾನ್ಯಾರೆಲ್ಲ ಸೋದ ಮಾಡಾಕ್ ಹತ್ತಾರ ಕರೆ ಅಂತವ್ರಿಗೆ ಸಿಕ್ಕಿಲ್ಲ ಅಂತವಾಗ ಪರಮಾತ್ಮ ಸಿಗುವಲ್ಲ ಮತ್ ಈಕಿಗೆ ಸಿಗುತ್ತಾನ ಪೀತಗ ನಿನ್ನ ಪೀರಿಗೆ ಇಂತ ಪಡಿಕೆ ಅವ್ರಿಗೆ ಅಂದ್ರ ಸಿಗ್ತಾನ ಪರಮಾತ್ಮ ಎಲ್ಲಿ ಹೋಗ್ಯಾಳ ಕಾಣಿಸ್ಕೊಳಗ್ಯಾಳ ತಮ್ಮ ಎಲ್ಲಿದ್ರು ಬರ್ತಾಳ ತಗೋತಮ್ಮ ಬರ್ತಾಳ ಆಕೆಲಿ ಹೋಗಕ್ಕೆದಾಳ ಎಲ್ಲಿ ಹೋಗಾಕ ಬೇಡಿಲ್ಲ ಚಂಜಿತನ ನನ್ನ ಕೈಯಾಗ ಸಿಕ್ಕಾಳ ಅಂದ್ರ ಹಂಗ ಬಿಡಾಕ ಮೇಳಿಲ್ಲ ಮಾಸ್ತರ್ ಆ ಪರಮಾತ್ಮ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಅಳಿಗಾಡಕ್ ಮೇಳಿಲ್ಲ ಪರಮಾತ್ಮನ ಆಜ್ಞೆ ಇಲ್ಲದ ಒಂದು ಹುಲ್ಲು ಕಡ್ಡಿ ಸುದಿಗೆ ಚಲನವಲನ ಆಗಾಕ ಮೇಳಿಲ್ಲ ಆಗೈತಿ ಆದ್ರ ನಿನಗ ಆತರಿಂದ ನೀಗಂಗಿಲ್ಲ ಇಲ್ಲ ಪರಮಾತ್ಮ ವಸ್ತು ಎಲ್ಲಾ ತಯಾರು ಮಾಡಿ ಬಿಟ್ಟಾನಂತ ತಿಳ್ಕೊಂಡ ಹೌದು ನೀ ಎಲ್ಲಾರ ಮಾಡಕ್ ಹೋದೆ ಅಂದ್ರ ನಿನ್ನ ಕೈಲಿ ನೀಗಂಗಿಲ್ಲ ನೀಗಂಗಿಲ್ಲ ಹೌದಲ್ಲ ಹೌದು ಯಾಕಂದ್ರ ಇರ್ವಿಲ್ಲ 84 ಲಕ್ಷ ಜೀವರಾಶಿ ಎಲ್ಲ ಹುಟ್ಟಿಸಿದವ ಅವದಾನು ಹೌದು ಸಲುವವ ಅವದಾನ ಹೌದು ಏನೋ ಅವಂಗೊಂದು ಆತಂಕ ಆಗ್ಲಿ ಅವಂಗ ಹೆಂಗ್ ಇಡಬೇಕಲ್ಲ ಹಂಗಂಗ ಪರಮಾತ್ಮ ಇಡೋದು ಗೊತ್ತೈತಿ ಅವ್ ಹೇಳ್ತಾನ ನೋಡ್ಲ ಎಷ್ಟು ಸುಧಾರಿಸ್ತಮ್ಮ ಏನಂತ ಹೇಳ್ತಾರ್ರಿ ಮಾಸ್ತರ ಅಂಡಜ 21 ಲಕ್ಷ ಹೌದಲ್ಲ ಪಿಂಡಜ 21 ಲಕ್ಷ 21 ಲಕ್ಷ ಜಲಮಜ 21 ಲಕ್ಷ ಉದ್ಬೀಜ 21 ಲಕ್ಷ ಬೀಜ 21 ಲಕ್ಷ ಆತ ಬಾಯಿಲೆ ಹೇಳ್ತಾಳ ಖರೆ 84 ಲಕ್ಷ ಜೀವರಾಶಿ ತಿರುಗಾಡಿ ಬರಬೇಕಾದ್ರ ಪರಮಾತ್ಮ ತಿರುಗಾಡಿ ಬರ್ಬೇಕಾದ್ರ ಹೆಂಗದಾನು ಹೆಂಗ ತಿರುಗಾಡಿ ಬಂದಾನು ಅಂತ ಕೇಳ್ಯಾಳ ಆದ್ರ ಒಂದ್ ಮಾತಿಕ್ಕಿಗೆ ಹೇಳ್ಬೇಕಾಗೈತಿ ಏನಾಗಿತ್ತಮ್ಮ ಈಕಿ ಹೆಂಗ ಈಕಿಗೆ ಅಹಂಕಾರ ಬಂದೈತ್ಲ ಮಾಸ್ತರ್ ಮಶಿಬನಾಳ ವಿದ್ಯಾಗ ಹೌದು ಹಿಂಗ ಅಲ್ಲಿ ಮ್ಯಾಲ ಪಾರ್ವತಿಗೆ ಅಹಂಕಾರ ಬಂದಿತ್ತು ಹಂಗಪ್ಪ ಏನಂತೇಳಿ ಬಂದಿತ್ತಂದ್ರ ಇರ್ವಿ 84 ಲಕ್ಷ ಜೀವರಾಶಿಗೆಲ್ಲ ಪರಮಾತ್ಮ ನೀವು ಅನ್ನ ಹಾಕಿ ಬರ್ತೀರಿ ಅಂದ್ರ ಹೆಂಗ ಹಾಕಿ ಬರ್ತೀರಿ ನೋಡ್ತನು ಒಂದ್ ಎಲ್ಲಾರ ಉಳಿತಂದ್ರ ಒಂದ್ ಎಲ್ಲಾರ ನೀವು ಅನ್ನ ಹಾಕ್ಲಿಕ್ಕ ನಾ ಏನ್ ಹೇಳ್ತೀನಿ ನೋಡ ಅದನ್ನ ಕೇಳಬೇಕು ಅಂದ್ರ ಈಗ ಪಾರ್ವತಿ ಹಠ ತೊಡ್ತಾಳ ಅವಾಗ ಪರಮಾತ್ಮ ಹೇಳ್ತಾನು ಪಾರ್ವತಿನ ಇರ್ವಿ 84 ಲಕ್ಷ ಎಲ್ಲ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನು ಒಂದು ಉಳ್ಯಾಕ ಮೇಲಿಲ್ಲ ಆತ ಪರಮಾತ್ಮ ಹೇಳ್ತಾನ ಯಾಕಂದ್ರ ಹಠ ತೊಟ್ಟು ಪಾರ್ವತಿ ಹೇಳ್ತಾಳ ಪರಮಾತ್ಮಗ ಏನ್ ಹೇಳ್ತಾಳ ಇರ್ಲಿ 84 ಲಕ್ಷ ಜೀವರಾಶಿಗೆಲ್ಲ ಹೋಗ್ರಿ ಪರಮಾತ್ಮ ಅನ್ನ ಹಾಕಿ ಬರೋರು ನೋಡೋಣ ಹೆಂಗ ಹಾಕಿ ಬರ್ತಾರ ಅಂತ ಹೇಳ್ತಾಳು ಈಕಿ ಒಂದು ದಗದ ಮಾಡಿಳ ಏನ್ ಮಾಡಿಳಪ್ಪ ಗುಂಡಗಡಿಗಾಗ ಒಂದ ಇರ್ಬಿ ಮುಚ್ಚಿಟ್ಕೊಂಡ್ಬಿಟ್ಳಿ ಈಕಿ ಪಾರ್ವತಿ ಎಲ್ಲಕ್ಕೂ ಹೆಂಗ ಅನ್ನ ಹಾಕ್ತಾನ ನೋಡ ಪರಮಾತ್ಮ 84 ಲಕ್ಷ ಎಲ್ಲ ಜೀವರಾಶಿಗೆ ಅನ್ನ ಹಾಕಿ ಬರ್ತಾನ ಅಂತ ಹೇಳ್ತಾನು ಇದನ್ನ ಇರ್ಬಿ ಒಂದ್ ನಾ ಗುಂಡಗಡಿಗಾಗ ಹಾಕೋನಿ ಅಂದ್ರ ಇವ್ ಹೆಂಗ ಹಾಕ್ತಾನ ಅನ್ನ ನೋಡ್ತಾನ ಅಂತ ತಿಳ್ಕೊಂಡ ಏನ್ ಮಾಡಿಳು ಈಕಿ ಹಂಗ ಅಕ್ಕಿಗೂ ಬಂದಿತ್ತು ಪಾರ್ವತಿಗೂ ಸೊಕ್ಕ ಈ ಮಶೀಬ್ನಾಳ ಪಾರ್ವತಿಗೆ ಹೆಂಗ ಬಂದೈತಲ್ಲ ಹಿಂಗ ಆ ಪಾರ್ವತಿಗೂ ಬಂದಿತ್ತು ನೋಡ್ತಾನ ಅಂತೇಳಿ ಪರಮಾತ್ಮನ ವಾದ ಹೋಗುರಟ್ಟಿಗೆ ಏನಂತ ಎಲ್ಲಾ ಸೃಷ್ಟಿ ಸುತ್ತ ಹಾದ ಎಲ್ಲಾ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ತಿರುಗಿ ಬಂದ ಪಾರ್ವತಿ ಮುಂದೆ ನಿಲ್ತಾನ ಹೌದು ನೆತ್ತ ಮೇಲತ್ತ ಪಾರ್ವತಿ ಕೇಳ್ತಾಳು ಏನಂತ ಎಲ್ಲದಕ್ಕೂ ಅನ್ನ ಹಾಕಿ ಬಂದ್ರೇನ್ರಿ ಸ್ವಾಮಿ ಅಂತ ಕೇಳ್ತಾಳ ಈಕೆ ಪಾರ್ವತಿ ಅವಾಗ ಹಾಕಿ ಬನ್ನಿ ಅಂತ ಹೇಳಿದ ಎಲ್ಲದಕ್ಕೂ ಹಾಕಿ ಬಂದಾನೆ ಪಾರ್ವತಿ ಅದ್ರಾಗ ಏನೈತಿ ಏನು ಉಳ್ಯಾಕ ಮೇಲಿಲ್ಲ ಅಂತ ಹೇಳ್ತಾನು ಅವಾಗ ಎಲ್ಲಾರು ಉಳಿದಿರ್ಬೇಕು ನೋಡ್ರಿ ಪರಮಾತ್ಮ ಅಂತ ಹೇಳ್ತಾಳ ಪಾರ್ವತಿ ಅವಾಗ ಏನ್ ಹೇಳ್ತಾನ ಪರಮಾತ್ಮ ಉಳ್ಯಾಕ ಮೇಲಿಲ್ಲ ಪಾರ್ವತಿ ಅಂತ ಪರಮಾತ್ಮ ಹೇಳ್ತಾನು ಉಳ್ಯಾಕ ಸಕ್ಕಿಲ್ಲ ಈಕೆ ಅವಸರ ಮಾಡಿ ಪಿರಿಕಿ ಹುಚ್ಚಾಕತ್ತಿಡ್ರಿಪ್ಪ ಅವಾಗ ಹೌದು ಬಡ ಬಡ ಪಿರಿಕಿ ಹುಚ್ಚಿ ಕೈಯಾಗಿಂದ ತೆಗದ ಮ್ಯಾಲೆ ಹಿಡಿದ್ರು ಮಾಸ್ತರ್ ಪಿರಿಕಿ ತೆಗದು ಗುಂಡಗಡಿಗೆ ಆಗಿಂದ ಹಿಡಿದು ನೋಡ್ರೊಟ್ಟಿಗೆ ಏನಾಗಿತ್ತ ಗುಂಡಗಡಿಗೆ ಆಗಿಂದ ತೆಗದು ಪರಮಾತ್ಮನ ಕೈಯಾಗಿ ಹಿಂಗ ಮುಂದೆ ಹಿಡಿದ್ರು ಸಹಿತ ಗುಂಡಗಡಿಗೆ ಆಗ ಸುದಿಕ್ಕೆ ಇರಿಬು ಸುದಿಕ್ಕೆ ಸಕ್ರೆ ಹಳ ಹಿಡ್ದದ್ ಹೌದು ಇರಿಬು ಸುದಿಕ್ಕೆ ಸಕ್ರೆ ಹಳ ಹಿಡ್ದತ್ತು ಪರಮಾತ್ಮನ ಆಟ ಹಂಗೈತಿ ಅವಾಗ ಪರಮಾತ್ಮನ ಆಟ ನೋಡಿ ಪಾರ್ವತಿ ಏನ್ ಮಾಡ್ತಾಳು ಪರಮಾತ್ಮ ನಿನ್ನ ಅವತಾರ ದ್ವಾರದೈತಪ್ಪ ನಿನ್ನ ಅವತಾರಕ್ಕೆ ನಾವ್ ಹೆಂಗ ದಂಡೆ ಹಾಕ್ತಿವು ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಹಾಕ್ಯಾಳ ಆ ಪಾರ್ವತಿ ಮತ್ ಈಕಿ ಬಂದಾಳ ಓಡಿ ಈಕೆ ಬಂದಾಳ ನಾ ಹೆಚ್ಚದನಿ ನಾ ದೊಡ್ಡಕ್ಕೆದನಿ ನಮ್ಮವ್ವನ ದೊಡ್ಡಕ್ಕೆದಾಳು ಈಕೆ ಬಂದಾಳ ನಮ್ಮ ಅಪ್ಪಗಳು ಇಲ್ದ ನೀ ಯಾವತ್ತು ದೊಡ್ಡಕ್ಕೆ ಆಗಾಕ ಬರಂಗಿಲ್ಲ ಜಗದಾಗ ನೀ ದೊಡ್ಡಕ್ಕೆ ಆಗಾಕ ಬರಂಗಿಲ್ಲ ಹೌದು ಯಾವಾಗ ನೋಡ ನೀ ನನ್ನ ಮನೆಗೆ ಬಂದೆ ಅಂದ್ರ ನನಗ ನೀ ಗುಳದಾಳಿ ಕಟ್ಟಿದ ಮೇಲತ್ತ ಗಂಡ ಯಾವಾಗ ನಾನ್ ನಿನ್ನ ಮನೆಗೆ ಬರ್ತನಲ್ಲ ಅವಾಗ ನೀನ್ ನಿನ್ನ ಹೆಂಡತಿ ಅಂತ ಹೇಳ್ತಾರಿ ಹೌದು ಹೌದಲ್ಲೋ ಮತ್ತ ಅದಕ್ಕ ಮೊದಲು ನೀ ಏನ್ ಮಾಡಿದಿ ಅದಕ್ಕಿತ್ರ ಮೊದಲ ಅವ ಗಂಡ ಆಗ್ಯಾನು ನೀ ಹೆಂಡತಿ ಆಗ್ಯದಿ ಹೆಂಡತಿ ಆಗಬೇಕಾದ್ರೆ ಏನ್ ಹಂಗ ಬಿಟ್ಟಾನ ನಾವ ಹಂಗ ಬಿಟ್ಟಿರ್ತಾನ ಈಕಿ ಮೈ ಮ್ಯಾಲ ಏನ್ ಇಟ್ಟಾನು ಕೊಳ್ಳಾಗ ಕಾಲುಂಗ್ರಿ ಏನ್ ಮಾಡ್ಯಾನ ಕೊಳ್ಳಾಗ ಗುಳದಾಳಿ ಇಟ್ಟಾನ ಗುಳದಾಳಿ ಐತಿ ಕೈಯಾಗ ಹಸಿರು ಬಳಿ ಇಟ್ಟಾನ ಹೌದ ಅಂತ ಕಾಲಾಗ ಕಾಲುಂಗ್ರಿ ಇಟ್ಟಾನು ಮೂಗನ್ಯಾಗ ಮೂಗುತ್ತನು ಇಟ್ಟಾವ ನಮ್ಮ ಪರಮಾತ್ಮನ ಅದಾನ ಹೌದು ಹೌದು ಎಲ್ಲಾ ನಿನಗ ಇಡೀ ಶೃಂಗಾರ ಎಲ್ಲ ಬರ್ಬೇಕಾದ್ರ ನಮ್ಮ ಗಂಡಿನಿಂದ ನಿನಗ ಬಂದೈತಿ ಹೌದು ಹೌದಲ್ವ ಯಾಕಂದ್ರ ಗಂಡಿನಿಂದ ನೀ ದೊಡ್ಡಕ್ಕೆ ಆಗಿದಿ ಹೌದ
ಮತ್ ಎಲ್ಲಾರ ಜೇರ ಕಡತ ನೋಡು ಈಗ ತಾಳಿ ಕೊಳಾಗಿತ್ತಂದ್ರ ಏನ್ ಮಾಡ್ತಾರು ಗಾಂಡದಾನತಾರ ಹಿಕ್ಕಿಗೆ ತಾಳಿ ಕೊಳಾಗಿತ್ತಂದ್ರ ಈ ತಾಳಿ ಬಿದ್ದೈತಿಲ್ಲ ಬಸ್ಸಿಗೆ ಬೋರ್ಡ್ ಬಿದ್ದೈತಿ ಅಂತ ಹೇಳಿ ತಿಳ್ಕೊತಾರ ಅವ್ರು ಬೋರ್ಡ್ ಬಿದ್ದೈತಾರ ಮಶೀಬನಾಳ ಡೇಬಿಗೆ ಮಶೀಬನಾಳ ಡೇಬಿಗೆ ಬೋರ್ಡ್ ಬಿದ್ದೈತಿಲ್ಲ ಅಂತ ತಿಳ್ಕೊತಾರ ಹೌದು ಜೇರ್ ಕಡತ ಬೋರ್ಡ್ ಇರ್ಲಿಕ್ಕ ಏನ್ ಮಾಡ್ತಾರು ಗುಳದಾಳಿ ಇರುದಕ್ಕೆ ಏನ್ ಮಾಡ್ತಾರ ನಮ್ಮಂತವ್ರ ನಮ್ಮ ತಾಳಿನ ಹುಡುಗರ ಅಂತವ್ರ ನಿಮ್ಮಂತವ್ರ ಎಲ್ಲಾರು ಕೂಡ ಏನ್ ಮಾಡ್ತಾರು ಪಟ್ಕೆದ ಮುಚ್ಚಾಗೊಳಿಸದಿ ಹತ್ರ ಹಳ ಹಳ ಯಾಕತ್ತಾರ ಹುಡುಗಿ ಬಾಳ ಚಲೋ ಐತಿಲ್ಲ ಅಂತ ಹೇಳಿ ಹೌದು ಅದ ಬೋರ್ಡ್ ಇತ್ತಂದ್ರ ಏನ್ ಮಾಡ್ತಾರು ಏನ್ ಮಾಡ್ತಾರ ಇದಕ್ಕ ಬೋರ್ಡ್ ಐತಿ ಇದಕ್ಕ ಕನ್ನಡ ಲಕ್ಷ್ಮಣನಿಂದ ಈಕಿಗೆ ಬೋರ್ಡ್ ಬಿದ್ದೈತಿ ಇನ್ನೇನ್ ಮಾಡಾಕ ಬರಂಗಿಲ್ಲ ಅಂತ ತಿಳ್ಕೊತಾರ ಮಾಸ್ತರ್ ಹೌದಲ್ಲೋ ಯಾಕಂದ್ರ ಹೆಣ್ಮಗಳಿಗೆ ಶಾನೆ ಅದಾಳ ಅಂದ ಬಳಕ ಒಂದು ಮಾತು ಕೇಳೋಣ ಏನ್ ಕೇಳೋದ ಚಂದ ಬಳಕ ಏನಪ್ಪ ಈಗ ಜೇರ ಕಡತ ನನ್ನ ಮುಂದ ಈಕೆ ಮುಂದ ನಾ ಈಗ ಏನ್ರ ನನ್ನ ಶರೀರ ಹಾಳಾತಂದ್ರ ಏನಾಕತಿ ಈಕೆ ಮುಂದ ಗಂಡ ತೀರಿ ಹೋದಂದ್ರ ಏನ್ ಮಾಡ್ತಾರು ಈಕೆ ಕೊಳ್ಳಾಗಿಂದ ಏನ್ ಮಾಡ್ತಾರು ಗುಳದಾಳಿನೂ ತೆಗಿತಾರು ಕಾಲಾಗಿನೂ ಕಾಲುಂಗುರನು ತೆಗಿತಾರು ಮನಿ ಮೇಲಿಂದ ಕುಕುಮಾನು ತೆಗಿತಾರು ಇಡೀ ಶೃಂಗಾರ ಎಲ್ಲಾ ತೆಗಿತಾರ ಈಕಿನ ಗಂಡ ಸಾತ ಮೇಲೆ ಹೌದಲ್ವ ಜೇರ ಕಡತ ಅಕಸ್ಮಾತ್ ಗಂಡನ ಮುಂದನ ಈಕೆ ಸತ್ತಳಂದ್ರ ಮಶಿಬನಾಳ ವಿದ್ಯಾ ಇವತ್ತ ನನ್ನ ಮುಂದನ ಜೇರ ಕಡತ ಈಕೆ ಮಶಿಬನಾಳ ವಿದ್ಯಾ ಸಾತ್ತಳಂದ್ರ ಗಂಡನು ಏನ್ ತೆಗಿತಾರ ಗಂಡನ ಏನ್ ತೆಗಿತಾರೋ ಗಂಡನ ಏನ್ ಈಕಿನ ಗಂಡ ಸತ್ತಾನ ಅಂತೇಳಿ ಕೂಣ ಹಿಡಿತಾರ ಮಂದಿ ಈಕೆ ಗಂಡ ಸತ್ತಾನಪ್ಪ ಅಂತೇಳಿ ಕೂಣ ಹಿಡಿತಾರು ಗಂಡ ಮಗನ ಹಿಂತಿ ಸತ್ತಾಳ ಅಂತೇಳಿ ಹೇಳಿ ಏನ್ ನೋಡಿ ಕೂಣ ಹಿಡಿತಾರ ಗಂಡ ಮಗ ಅದಾನ ಈಗ ಮದುವೆ ಆಗ್ಯಾನು ಅವನ ಹೆಂಡತಿ ಸತ್ತಾಳ ಅಂತ ಹೇಳಿ ಏನು ನೋಡಿ ಕೂಣ ಹಿಡಿತಾರ ಯಾಕಂದ್ರ ಈಗ ಗಂಡ ಸಾತ್ತಂದ್ರ ಹೆಂಡತಿನ ಕೂಣ ಹಿಡಿತಾರ ಈಗ ಗಂಡ ಸಾತಾನ ನೋಡಪ್ಪ ಅಂತ ಹೇಳಿ ಯಾಕ ಗಂಡ ಇದ್ದಂದ್ರ ಈಗ ಏನ್ ಮಾಡಿರ್ತಾಳ ಹಣಿ ಮೇಲೆ ಕುಕುಮ ಹಚ್ಚಿರ್ತಾಳ ಎಲ್ಲಾ ಇಟ್ಟಿರ್ತಾಳ ಶೃಂಗಾರ ಎಲ್ಲ ಹಣಿ ಮೇಲೆ ಕುಕುಮ ಗಾಣದ ಅಕಸ್ಮಾತ್ ಗಂಡ ಸಾತ್ತಂದ್ರ ಈಕಿದ ಶೃಂಗಾರ ಎಲ್ಲ ತೆಗಿತಾರ ಈಕಿ ಗಂಡ ಸಾತಾನೋ ಅಂತ ತಿಳಿತಾರ ಅಕಸ್ಮಾತ್ ಹೆಂಡತಿನ ಸಾತಾಳಂದ್ರ ಗಂಡನ ಏನು ನೋಡಿ ಕೂಣ ಹಿಡಿತಾರ ಹೌದಲ್ಲೋ ನಡಿಲಿ ಮಾಸ್ತಾರ ಶಾನ್ಯಾ ಬಾಳದಾಳು ಯಾಕಂದ್ರ ಇದು ಅಲ್ಲ ಏನ್ ಮಾಡ್ತಾರು ಈಗ ಹಣಿ ಮ್ಯಾಲ ಕುಕುಮ ಹಚ್ತಾರು ಗಂಡಂದ ಹಣಿ ಮ್ಯಾಲ ಕುಕುಮ ಹಚ್ತಾರ ಗಂಡಂದ ಐತಿ ಇದು ಅಲ್ಲ ಏನ್ ಮಾಡ್ತಾರ ಮಾಸ್ತಾರ ನೆತ್ಯಾಗ ಒಂದ್ ಹಚ್ತಾರ ಅದ್ಯಾಕ ಹಚ್ತಾರ ನನಗ ತಿಳಿವತ್ತಾಗೈತಿ ಅದು ಯಾಕಂದ್ರ ಹಣಿ ಮ್ಯಾಲ ಹಚ್ತಾರು ಇದಂತೂ ಗಂಡಂದ ಐತಿ ನೆತ್ಯಾಗ ಒಂದ್ ಹಚ್ತಾರು ಅಲ್ಲಿ ಅವ್ ನಿನಗ ಗಂಡದಾನ ಮಶೀಬನಾಳ ವಿದ್ಯಾ ಇದು ಅಲ್ಲ ಏನ್ ಮಾಡ್ತಾಳ ಈಕಿ ಮಾಲಗಾರ ಹಾದ ನಡೆದಿರ್ತಾನ ಒಂದ್ 20 ರೂಪಾಯಿ ಕೊಟ್ಟ ಒಂದ್ 2 ಮೊಳ ಮಾಲೆ ತಗೋತಾಳ ತಗೊಂಡ ಅದನ್ನೇನ ದೇವ್ರಿಗೆ ಏರ್ಸಂಗಿಲ್ಲ ಈಕಿ ಹೆಣ್ಮಗಳ ಈಗ ಹುಡುಗಿ ಏನ್ ಮಾಡ್ತಾಳು 4 ಮಡಿಕೆ ಮಾಡಕೊಂಡ ಹಿಂದ ತುರಿಬಿನಾಗ ಕಟ್ಕೋತಾಳ ಈಗ ದೇವ್ರಿಗೆ ಏರ್ಸು ಹೋಗಿ ನಿನಗ ಯಾಕ ಬೇಕಾತು ನಿನಗ ತುರಿಬಿನಾಗ ಯಾವ ಗಂಡದಾನು ಒಟ್ಟ ನಿನಗ 3 ಮಂದಿ ಗಂಡ್ರ ಮೊಳಗ ಶೇಪ್ ಯಾವ ಅದಾನ ಯಾವ ಗಂಡ ಕಾಯಮ್ಮ ಯಾವ ಗಂಡ ನಿನ್ನ ತೇಕ ಕಾಯಂ ಇರುವಂತ ಗಂಡ ಯಾವ ಅದಾನು ನೋಡುನು ಮಾಸ್ತರ ಯಾಕಂದ್ರ ಶಾನ್ಯಾ ಬಾಳದಾಳು ಈಗ 1000 ಮಂದಿ ಕೂತ್ರು ಜಕ್ಕೊಂಡ್ ಬರ್ತಾನ ಹುಡುಗ ಹೋಗಿ ಯಾಕಂದ್ರ ಅಧಿಕಾರ ಅವನಲ್ಲಿ ಇರತೈತಿ ಹೌದು ಈಗೇನು ಅಧಿಕಾರ ಕೊಟ್ಟಾತ್ ನಿನಗ ಜಕ್ಕೊಂಡ್ ಬರುವಟ್ಟ ಪವರ್ ನಿನ್ನ ತೇಕಿ ಇಲ್ಲ ಗಂಡನ ಜಕ್ಕೊಂಡ್ ಬರುವಟ್ಟ ಅಧಿಕಾರ ನಿನ್ನ ತೇಕಿ ಇಲ್ಲ ಹೌದಲ್ವ ರಾತ್ರಿ ಟೈಮ್ದಾಗ ಎಲ್ಲಿ ಬೇಕಾದ್ರೆ ಹೋಗಿ ಬರ್ತಾನ ಹುಡುಗ ಯಾಕಂದ್ರ ನೋಡು ನಾ ರಾತ್ರಿ ಬಾರದಾಗ ಎದ್ದು ಹೋಗಿ ನೆಸಿಕಿನಾಗ 4 ಗಂಟೆಗೆ ಬಂದ್ರು ಏನ್ ಮಾಡ್ತಾರ ನಾನ್ ಯಾರ ಕೇಳ್ತಾರ ಎಲ್ಲಿ ಹೋಗಿದ್ದು ತಮಾನಿ ಅಂತ ಹೇಳಿ ಯಾರು ಕೇಳಂಗಿಲ್ಲ ಎಲ್ಲಾರ ಅವ್ ನೀರದು ಹಾಸಾಕ್ ಹೋಗಿರ್ಬೇಕು ಬಿಡತ್ತೇಳಿ ಗಪ್ ಹಾಕಾರ ಜೇರ್ ಕಡತ ಅದಾವ ಯಾಳ್ಯದಾಗ ಈಕೆ ಮಶೀಬನಾಳಿ ವಿದ್ಯಾ ರಾತ್ರಿ ಬಾರದಾಗ ಎದ್ದು ಬರೀ ಒಂದು ತಾಸ ತಿರುಗಾಡಿ ಬಂದಳಂದ್ರ ಮನಿಗೆ ಏನಂತಾರ ಈಕಿಗೆ ಪಕ್ಕ ಮಶೀಬನಾಳ ಹುಡುಗಿ ಕೆಲಸ ಮುಗಿಸ್ಕೊಂಡ್ ಬಂದಾಳಿ ಓತ ಹೇಳ್ತಾರ ಅದಕ್ಯಾಕ ಹಂಗ ಬತ್ತ ನೋಡು ನನಗೆ ಹಂಗೈತಿ ನಿನಗೆ ಹಂಗೈತಿ ನಿನಗೊಂದು ಕಲಿ ಬೀಳುದ ಗಂಡಿನ ಶವ ನೀ ಅಂದಾಕಿ ಹುಚ್ಚಿ